ನಮ್ಮದು ದೊಡ್ಡಾಲ್ಘಾಟ ಅಂತೇಳಿ ಇವತ್ತು ಪಟ್ಲಿ ಮರಿ ಹಿಡ್ಕೊಂಬಂದಿದ್ದೆ ಭಾರಿ ಬಿಡಿಸಿ ಮಧ್ಯೆ ಭಾರಿ ವಜೆ ಆಗ್ಬಿಡ್ತು. ಬೇಲಿ ಗುಂಟೆಲೆ ಬಂದ್ಬಿಡತ್ತದು. ಅದು ನಾನು ಮುಂದೆಗಡೆ ಬರ್ತಾಯಿದ್ದೀನಿ, ಹಿಂದೆಗಡೆ ಆ ಪಟ್ಲಿ ಮರಿಗಳು ಬರ್ತಾಯಿದ್ದಾವೆ. ಒಂದೇ ಸರಿಗೆ ಬೇಲಿಯರಿಗೆ ನಾವು ಬಂದು ಹಂಗೆ ಅಟ್ಯಾಕ್ ಮಾಡಿ ಹಂಗೆ ಹಿಡ್ಕೊಂಬಿಡ್ತು. ಒಬ್ಬನೇ ಇದೀನಿ. ನನ್ನ ಮೇಲೆ ಗುರ್ರ ಅಂತ ಬಂದು ಏನಾರ ಮೇಲೆ ಬಂದ್ರೆ ಏನು ಮಾಡ್ಬೇಕಾಯ್ತು? ಯಾರು ಹೊಣಿ ಇದಕ್ಕೆ? ನೀವೆಲ್ಲ ಅಧಿಕಾರಿಗಳು ಏನು ಮಾಡ್ತಾಯಿದ್ದೀರ ಅಂತ ಒಂದು ಅರ್ಥ ಆಗ್ತದೆ ನೋಡಿರಿ. ಫಾರೆಸ್ಟ್ ಇಲಾಖೆಗೆ ಹೇಳಿ ಅರ್ಜೆಂಟಾಗಿ ಒಂದು ಸ್ವಲ್ಪ ಬೋನ್ ಇಡೋಕೆ ಒಂದು ವ್ಯವಸ್ಥೆ ಮಾಡಿರಿ ಸ್ವಾಮಿ. ನಿಮಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ. ಮೊನ್ನೆ ಮ್ಯಾಕೆ ತಿಂತು, ಮೊನ್ನೆ ಒಂದು ಕರ ತಿಂತು. ಹಿಂಗೆಲ್ಲ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ. ಸುಮ್ಮನೆ ಯಾವ ಮಾಹಿತಿಗಳು ನಿಮಗೆ ಬರೋಂಗೇ ಇಲ್ಲ. ಇವ್ನು ಏನಾರು ಹೇಳ್ದಾಗಲೇ ತಾನೇ ಗೊತ್ತಾಗೋದು. ಸ್ವಲ್ಪ ನೋಡಿ ಎಚ್ಚರಿಕೆ ತಗೊಂಡು ಸ್ವಲ್ಪ ರೈತರಿಗೆ ಅನುಕೂಲ ಮಾಡಿಕೊಡು ಸ್ವಾಮಿ. ಚಿರ್ತಿ ಹಿಡಿದು ಅದನ್ನೇನು ಭಾರಿ ರಂಪ್ ಮಾಡಿ ಅದನ್ನ ಬಿಡಿಸಿ ಮಾಡಿ ಭಾಳ ಅನ್ಯಾಯ ಆಗೋದು ಬಿಡತ್ತಲ್ಲ ಹೋಗಿ. ಅದೇನು ಬದುಕ್ತತ್ತ ಇರ್ತತ್ತ ಗೊತ್ತಿಲ್ಲ. ಚಿರತೆ 4 ಚಿರತೆ ರೆಡಿ ಅದಾವ ಈಗ ಆಲ್ರೆಡಿ. ಮೊನ್ನೆ ಒಂದು ಕರ ತಿಂತು, ಮೊನ್ನೆ ಅವತ್ತೊಂದು ಮ್ಯಾಕೆ ತಿಂತು, ಗೊಲ್ರ ಒಂದು 2 ಮ್ಯಾಕೆ ತಿಂದು. ಹಿಂಗೆ ಆಗ್ಬಿಟ್ರೆ ಏನು ಮಾಡ್ಬೇಕಂತ ನಾವು ಇರೋ ಒಂದೊಂದು ಕಟ್ಕೊಂಡಿರ್ತೀವಿ. ಅದಕ್ಕೆ ಸಮಸ್ಯೆ ಏನು ಬಗೆಹರಿಸ್ಬೇಕಾ? ನಮ್ಮದು ದೊಡ್ಡಾಲ್ಘಾಟ ಅಂತೇಳಿ ಬೋನ್ ತಂದಿಡ್ಬೇಕು ಫಸ್ಟು. ಅದಕ್ಕೆ ಏನಾರ ಹೊಣೆ ಆತಂದ್ರೆ ನೀವೇ ನೋಡ್ರಿ, ಎಲ್ಲ ದಂಡ ಕಟ್ಬೇಕಾಗತ್ತೆ ನೋಡ್ರಿ ಸರ್ಕಾರದವ್ರು.